ಬ್ರಹ್ಮ, ವಿಷ್ಣು, ಮಹೇಶ್ವರ ಹಿಂದೂ ಧರ್ಮದ ಪ್ರಮುಖ ದೇವತೆಗಳು. ಈ ಮೂವರನ್ನು ತ್ರಿಮೂರ್ತಿಗಳೆಂದು ಕರೆಯುತ್ತಾರೆ. ಇವರು ಸೃಷ್ಟಿ, ಸ್ಥಿತಿ ಹಾಗೂ ಲಯಕಾರರು. ಬ್ರಹ್ಮನ ಕಾಯಕ ಸೃಷ್ಟಿಯಾದರೆ ವಿಷ್ಣುವು ಸ್ಥಿತಿ ಅಥವಾ ಸಂರಕ್ಷಣೆಯನ್ನು ಹಾಗೂ ಶಿವನು ಲಯ ಅಥವಾ ವಿನಾಶದ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಶಿವನು ಪುನರ್ಜನ್ಮದ ಹಾದಿಯನ್ನು ಸುಗಮಗೊಳಿಸಲು ವಿನಾಶ ಕಾರ್ಯವನ್ನು ಕೈಗೊಳ್ಳುತ್ತಾನೆ. ಶಿವನ ಅರ್ಧಾಂಗಿ ಪಾರ್ವತಿ. ಸಾಮಾನ್ಯವಾಗಿ ನಮಗೆಲ್ಲ ತಿಳಿದಿರೋ ಹಾಗೆ ಶಿವ ಪಾರ್ವತಿಯರ ಮಕ್ಕಳು ಅಂದರೆ ನಮಗೆ ನೆನಪಿಗೆ ಬರೋದು ಗಣೇಶ ಹಾಗೂ ಸುಬ್ರಹ್ಮಣ್ಯ. ಶಿವನಿಗೆ ಹೆಣ್ಣು ಮಗಳು ಇದ್ದಾಳೆ. ಆ ಬಗ್ಗೆ ಒಂದು ಚಿಕ್ಕ ಕಥೆ ಇದೆ, ಹೇಳ್ತೀನಿ ಕೇಳಿ. ಶಿವ ಪಾರ್ವತಿಯ ಜ್ಯೇಷ್ಠ ಪುತ್ರನಾದ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯನು ಕೈಲಾಸ ಪರ್ವತವನ್ನು ತೊರೆದಾಗ ತಾಯಿ ಪಾರ್ವತಿಗೆ ಮಗನಿಲ್ಲದ ಒಂಟಿತನ ಕಾಡತ್ತೆ. ಜೊತೆಗೆ ತನಗೆ ಹೆಣ್ಣು ಮಕ್ಕಳಿಲ್ವಲ್ಲ ಅನ್ನುವ ಕೊರಗು ಕಾಡತ್ತೆ. ಹೀಗಿರುವಾಗ ಒಮ್ಮೆ ಪಾರ್ವತಿಯ ಅಪೇಕ್ಷೆಯ ಮೇರೆಗೆ ಪರಶಿವನು ಆಕೆಯನ್ನು ನಂದನವನಕ್ಕೆ ಕರ್ಕೊಂಡು ಹೋಗ್ತಾನೆ. ನಂದನವನದಲ್ಲಿರುವ ಇಷ್ಟಾರ್ಥಗಳನ್ನು ಈಡೇರಿಸುವ ದೈವಿಕ ವೃಕ್ಷ ಕಲ್ಪವೃಕ್ಷದ ಬಳಿ ಬಂದಾಗ ವ್ಯಾಕುಲಗೊಂಡಿದ್ದ ಪಾರ್ವತಿ ದೇವಿಯು ಕಲ್ಪವೃಕ್ಷವನ್ನು ತನಗೆ ಹೆಣ್ಣು ಮಗುವೊಂದನ್ನು ಕರುಣಿಸು ಅಂತ ಬೇಡ್ಕೋತಾಳೆ. ಅವಳ ಅಪೇಕ್ಷೆಯಂತೆ ಕಲ್ಪವೃಕ್ಷವು ಒಬ್ಬ ಸುಂದರವಾದ ಮಗಳನ್ನ ಕರುಣಿಸುತ್ತೆ. ಅವಳೇ ಅಶೋಕ ಸುಂದರಿ. ಪಾರ್ವತಿಯ ಶೋಕವನ್ನು ಶಮನ ಮಾಡಿದ ಅಂದರೆ ಆ ಶೋಕ ಸುಂದರಿ, ಅಶೋಕ ಸುಂದರಿ. ಹೀಗೆ ಜನಿಸಿದ ಅಶೋಕ ಸುಂದರಿ ಮುಂದೆ ಚಂದ್ರವಂಶದ ರಾಜನಾದ ಹಾಗೂ ಸ್ವರ್ಗಾಧೀಶ ಇಂದ್ರನಿಗೆ ಸರಿಸಮಾನನಾದ ನಹುಷನನ್ನು ಮದುವೆಯಾಗುವುದಾಗಿ ದೇವಿ ಪಾರ್ವತಿಯು ಭವಿಷ್ಯವನ್ನ ಹೇಳ್ತಾಳೆ. ಪದ್ಮಪುರಾಣದಲ್ಲಿ ನಹುಷ ಚರಿತೆಯ ಭಾಗವಾಗಿ ಅಶೋಕ ಸುಂದರಿಯ ವೃತ್ತಾಂತದ ವರ್ಣನೆ ಇದೆ. ಒಮ್ಮೆ ಅಶೋಕ ಸುಂದರಿ ನಂದನವನದಲ್ಲಿ ಅಡ್ಡಾಡುತ್ತಿರುವಾಗ ಹುಂಡ ಎಂಬ ಅಸುರನು ಅವಳ ಲಾವಣ್ಯಕ್ಕೆ ಬೆರಗಾಗಿ ಅವಳನ್ನು ಮೋಹಿಸ್ತಾನೆ. ಅಶೋಕ ಸುಂದರಿಯು ಹುಂಡನ ಪ್ರಸ್ತಾಪವನ್ನು ತಿರಸ್ಕರಿಸಿ ತನ್ನ ತಾಯಿಯ ಭವಿಷ್ಯವಾಣಿಯಂತೆ ನಹುಷನನ್ನು ಮದುವೆಯಾಗುವುದಾಗಿ ಹೇಳ್ತಾಳೆ. ಇದರಿಂದ ಕೋಪಗೊಂಡ ಹುಂಡನು ಅವಳನ್ನು ಪಡೆಯುವ ಉದ್ದೇಶದಿಂದ ಒಬ್ಬ ವಿಧವೆಯ ವೇಷವನ್ನು ಧರಿಸಿ ತನ್ನ ಪತಿಯನ್ನು ಹುಂಡನು ವಧಿಸಿದ್ದಾನೆ, ನನಗೆ ಬಂದು ಸಹಾಯ ಮಾಡು ಅಂತ ಅಶೋಕ ಸುಂದರಿಯನ್ನು ತನ್ನ ಆಶ್ರಮಕ್ಕೆ ಆಹ್ವಾನ ಮಾಡ್ತಾನೆ. ಅವನ ಮನವಿಯನ್ನು ಒಪ್ಪಿ ಅಶೋಕ ಸುಂದರಿ ವಿಧವೆಯ ವೇಷದಲ್ಲಿದ್ದ ಹುಂಡನ ಜೊತೆ ಹೊರಟಾಗ ಅವನು ಅಶೋಕ ಸುಂದರಿಯನ್ನು ತನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ಅವನ ವಿಶ್ವಾಸಘಾತುಕತನವನ್ನು ಅರಿತ ಅಶೋಕ ಸುಂದರಿ ನಹುಷನಿಂದ ನೀನು ಹತನಾಗು ಅಂತ ಅವನಿಗೆ ಶಾಪ ಕೊಟ್ಟು ತನ್ನ ತವರಾದ ಕೈಲಾಸಕ್ಕೆ ಹಿಂದಿರುತ್ತಾಳೆ. ಮುಂದೆ ಹುಂಡನು ನಹುಷನನ್ನು ಅಪಹರಿಸಿ ಅವನನ್ನು ಕೊಂದಿರುವುದಾಗಿ ಸುದ್ದಿ ಮಾಡಿದಾಗ ನಹುಷನು ಹುಂಡನ ಸೇವಕಿಯ ಸಹಾಯದಿಂದ ತಪ್ಪಿಸಿಕೊಳ್ತಾನೆ. ತದನಂತರ ಹುಂಡನು ನಹುಷನಿಂದಲೇ ಹತನಾಗ್ತಾನೆ. ಅಶೋಕ ಸುಂದರಿ ನಹುಷನನ್ನು ಮದುವೆಯಾಗ್ತಾಳೆ. ಅವರಿಗೆ ಒಬ್ಬ ಮಗ ಮತ್ತು 100 ಜನ ಸುಂದರ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಇವಳ ಪರಾಕ್ರಮಿ ಪುತ್ರನೇ ಯಯಾತಿ, ಅಂದರೆ ಶಿವನ ಮೊಮ್ಮಗ ಯಯಾತಿ. ಈ ಕಥೆಯನ್ನು ಕೇಳಿ ನಿಮಗೇನನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.